ಬೆಲ್ಲ ಮತ್ತೆ ಕೆಂಪು ಕಲ್ ಸಕ್ಕರೆ ಏನಿದೆ ಇದನ್ನ ಬಾಂಡ್ಲಿ ಒಳಗಡೆ ಹಾಕೊಳ್ಳೋದು. ಗಟ್ಟಿ ಆಗೋವರೆಗೆ ಹೀಗೆ ಮಗ್ಸ್ತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ. ಕೈ ಬಿಡಬಾರ್ದು. ಗೋಧಿ ನುಚ್ಚಿನ ಗುಡಾನ್ನ ರೆಡಿ ಇದೆ. ಈ ಹದಕ್ಕೆ ಬಂದಿದೆ ನೋಡಿ. ಎಷ್ಟು ಗಟ್ಟಿಯಾಗಿದೆ ನೋಡಿ. ಇದಕ್ಕೆ ಗುಡ್ ಅನ್ನ ಅಂತ ಯಾಕಂದ್ರೆ ಗೊತ್ತಿಲ್ಲ, ಬಟ್ ಇದು ಮಾತ್ರ ಗುಡ್ ಅನ್ನ. ಅದ್ಭುತವಾಗಿದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಗಾಯತ್ರಿ ಟಿಫನ್ ನೀವು ಬಂದ್ಬಿಟ್ಟು ಅಂದರೆ ಕೃಷ್ಣ ಉಡುಪ ಅವರು ಇನ್ನೊಂದು ದಿನ ಬತ್ತಳಿಕೆಯಿಂದ ಬಿಡ್ತಾ ಇದ್ದಾರೆ ಅಂತ ರೆಸಿಪಿ. ಯಾವುದು ಅಂದರೆ ನಾನು ಕೇಳಿದ್ದಿಲ್ಲ, ನನಗಿದು ಹೊಸದು, ಗುಡಾನ್ನ ಅಂತೆ. ಬನ್ನಿ, ನಿಮ್ಗೆ ಯಾರೋ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಗುಡಾನ್ನ ರೆಸಿಪಿ ತೋರಿಸ್ತಾ ಇದ್ದಾರೆ. ನನಗಂತೂ ಬಹಳ ಉತ್ಸಾಹ ತುಂಬಿ ತುಳುಕ್ತಾ ಇದೆ ಇವಾಗ, ಯಾಕಂದರೆ ರುಚಿ ಹೆಂಗಿರ್ಬೋದು ಕೃಷ್ಣ ಉಡುಪ ಅವ್ರ ಕೈ ರುಚಿ. ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಮಗೆ ಗುಡಾನ ಅಂತ ತಕ್ಷಣ ಉತ್ಸಾಹ ಏನು ಬಂದ್ಬಿಟ್ಟಿದೆ ಅಂತ ಹೇಳಿದೆ ನಾನು. ಏನ್ ಸರ್ ಗುಡಾನ ಅಂದ್ರೆ? ಎಲ್ರು ಗೋಧಿ ಕಡಿ ಪಾಯಸ ಕೇಳಿರ್ತೀರಿ. ಹೌದು. ಆದ್ರೆ ಅದನ್ನೇ ಗಟ್ಟಿ ರೂಪದಲ್ಲಿ ಮಾಡಿದ್ರೆ ಹೇಗಿರುತ್ತೆ? ಈ ಕಡೆ ಕೇಸರಿ ಬಾತು ಅಲ್ಲ, ಈ ಕಡೆ ಪಾಯಸದ ರೀತಿನೂ ಅಲ್ಲ. ಆದ್ರೆ ಗೋಧಿ ಕಡಿಯಲ್ಲಿ ಮಾಡುವಂತ ಒಂದು ವಿಶೇಷ ನೈವೇದ್ಯದ ಸಿಹಿ. ನೈವೇದ್ಯಕ್ಕೆ ಅದು ಅಮ್ಮನವರ ನೈವೇದ್ಯಕ್ಕೆ ಭಾರಿ ಶ್ರೇಷ್ಠ. ಹಾಗಾಗಿ ಈ ನವರಾತ್ರಿ ಬೇರೆ ತುಂಬಾ ಹತ್ರ ಬರ್ತಾ ಇದೆ. ಈ ನವರಾತ್ರಿ ವಿಶೇಷವಾಗಿ ಗುಡಾನ್ನ ಮಾಡಿ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ನಾವು 2022ರಲ್ಲಿ 9 ನೈವೇದ್ಯ ತೋರಿಸಿದ್ವಿ. ಹೌದು, ನವರಾತ್ರಿಗೆ. ಅದ್ರಲ್ಲಿ ನಂದು 2 ಎಪಿಸೋಡ್ ಇದೆ. ನಿಮ್ದು ಉಪ್ಪಿಟ್ಟಿದೆ, ಇನ್ನೊಂದು ಅವಲಕ್ಕಿ ಇದೆ. ಹುಳಿ ಅವಲಕ್ಕಿ. ಸೊ ಈ ನವರಾತ್ರಿ ಮತ್ತೆ 2 ವರ್ಷ ನಂತರ ಇನ್ನೊಂದು ಸಿಗ್ತಾ ಇದೆ ನಮಗೆ ನೈವೇದ್ಯಕ್ಕೆ. ಸರ್ ತೋರಿಸಿ, ಶುರು ಮಾಡೋಣ. ಗುಡಾನ್ನ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು, ಮೊದಲನೇದಾಗಿ ಗೋಧಿ ನುಚ್ಚನ್ನ ಅರ್ಧ ಕೆಜಿಗಳಾಗೋಷ್ಟು ಕುಕ್ಕರಲ್ಲಿ ಹಾಕಿ ಅದಕ್ಕೆ 1.5 ಇಂದ 2 ಲೀಟರ್ ನೀರನ್ನ ಹಾಕಿ 3 ರಿಂದ 4 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕೆಜಿ ಗೋಧಿ ನುಚ್ಚಿಗೆ 3/4 ಕೆಜಿ ಆಗೋಷ್ಟು ಬೆಲ್ಲ ಮತ್ತೆ ಕೆಂಪು ಕಲ್ ಸಕ್ಕರೆ 2 ಸೇರಿ 3/4 ಕೆಜಿ ಇದೆ. ಮತ್ತೆ ತುಪ್ಪ ಎಷ್ಟು ಬೇಕಾದ್ರೂ ಹಾಕ್ಬೋದು. ಒಂದು 1/4 ಕೆಜಿಗೆ 100 ml ಗಿಂತ ಕಡಿಮೆ. ಆಮೇಲೆ ಡ್ರೈ ಫ್ರೂಟ್ಸು, ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ತಗೊಬೋದು. ಮತ್ತೆ ಪಚ್ಚ ಕರ್ಪೂರ ಮತ್ತೆ ಏಲಕ್ಕಿ, ಲವಂಗ ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಸರ್, ಶುರು ಮಾಡೋಣ. ನಾವು ಡ್ರೈ ಫ್ರೂಟ್ಸ್ ಅನ್ನ ತೆಗೆದಿಟ್ಕೊಂಡಿದ್ವಿ. ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಬಾದಾಮಿ, ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಮತ್ತೆ ಉತ್ತುತ್ತೆ ಇದಿಷ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ಬಿಡೋಣ. ಮೊದಲನೇದಾಗಿ ಉತ್ತತ್ತಿ ಅಂದ್ರೆ ಡೇಟ್ಸ್, ಒಣ ಖರ್ಜೂರ. ಬಾಣ್ಲಿಗೆ ಒಂದು ಸ್ವಲ್ಪ ತುಪ್ಪ, ಇದು 20 ml ಬರುತ್ತೆ. 20 ml ಹಾಕಿದ್ವಿ, ಇನ್ನು 20 ml ಇದೆ. ಅದಾದ್ಮೇಲೆ ಹಾಕೋಣ. ಇದಕ್ಕೆ ಮೊದಲನೇದಾಗಿ ಏಲಕ್ಕಿ ಮತ್ತೆ ಲವಂಗ ಸ್ವಲ್ಪ ಬಿಸಿಯಾಗಿ ಅದರಲ್ಲೇ ಪರಿಮಳ ಚೆನ್ನಾಗಿ ಬರುತ್ತೆ. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತೆ ಖರ್ಜೂರ ಇದಿಷ್ಟನ್ನ ಪಿಸ್ತಾನೂ ಇದೆ. ಎಲ್ಲ ಸೇರಿ ಒಂದು 100 ಗ್ರಾಮ್ ಇರ್ಬೋದು ಸರ್ ಇದು? ಇದೆ. ಈಗಾಗಲೇ ಅದ್ರ ಪರಿಮಳ ಬರಕ್ ಶುರು ಆಗಿದೆ ನೋಡಿ. ಇದು ರೋಸ್ಟ್ ಕೂಡ ಆಗಿದೆ. ಒಲೆ ಆರಿಸ್ಕೊಂಡು ನೀವು ನೋಡ್ತಿರ್ಬೋದು. ಈಗ ದ್ರಾಕ್ಷಿ ಎಲ್ಲ ದಪ್ಪ ಆಗಿದೆ. ಇದನ್ನ ಸೈಡ್ಗೆ ತೆಗೆದಿಟ್ಕೊಂಡ್ಬಿಡೋಣ. ಡ್ರೈ ಫ್ರೂಟ್ಸ್ನ ನಾವು ಸೈಡಿಗೆ ತೆಗೆದಿಟ್ಕೊಂಡಿದ್ದೀವಿ. ಈಗ ಬೆಲ್ಲದ ಪಾಕನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪಾಕ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಏನಿಲ್ಲ. ಬೆಲ್ಲ ಮತ್ತು ಕೆಂಪು ಕಲ್ ಸಕ್ಕರೆ ಏನಿದೆ ಇದನ್ನ ಬಾಂಡ್ಲಿ ಒಳಗಡೆ ಹಾಕ್ಕೊಳ್ಳೋದು. ಆಮೇಲೆ ಇದು ಮುಳುಗಬೇಕು. ಅಂದರೆ ತುಂಬ ನೀರು ಹಾಕ್ಬಾರ್ದು, ತಕ್ಕ ಮಟ್ಟಿಗೆ ಮುಳುಗಬೇಕು. ಅಷ್ಟು ನೀರು ಹಾಕ್ಕೊಂಡು ಕುದಿಸೋಕೆ ಶುರು ಮಾಡಿದ್ರೆ ಪಾಕ ರೆಡಿ ಆಗುತ್ತೆ. ಈಗ ಇದಕ್ಕೆ ಬಿಸಿನೀರನ್ನೇ ಹಾಕ್ಕೊಂಡಿದ್ದೀವಿ. ಈ ಬೆಲ್ಲ
ಈ ತರ ಹೀಗೆ ಮಾಡ್ತಾ ಇದ್ರೆ ಕರಗಕ್ಕೆ ಶುರು ಆಗುತ್ತೆ. ಮೀಡಿಯಂ ಫ್ಲೇಮು, ಕರಗಕ್ಕೆ ಒಂದು 5ರಿಂದ 10 ನಿಮಿಷ. ಈಗ ಇದು ಪಾಕ ಬರಕ್ಕೆ ಶುರುವಾಗಿದೆ, ಆದರೆ ಸಂಪೂರ್ಣವಾಗಿ ಇನ್ನೂ ಕರಗಿಲ್ಲ. ಈಗ ಪಾಕ ಸಂಪೂರ್ಣವಾಗಿ ಕರಗಿದೆ. ಇದಕ್ಕೆ ನಾವು ಇಷ್ಟು ಸ್ವಲ್ಪನೇ ಸ್ವಲ್ಪ ಪಚ್ಚಕರ್ಪೂರ ಪುಡಿ ಮಾಡಿ ಹಾಕೋಣ. ಡ್ರೈ ಫ್ರೂಟ್ಸ್, ತುಪ್ಪ, ಇದು ಒಂದು 20 ml. ಹೌದು. ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಗೋಧಿ ಕಡಿ ಬೇಯಿಸ್ಕೊಂಡಿರುವುದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸರ್, ಪರಿಮಳ ಬಂತು. ಪರಿಮಳ ಬಂತಲ್ಲ? ಹೌದು. ಆ ಪ್ರಸಾದದ ಇದು ಘಮ. ಮೇನ್ ಪಚ್ಚಕರ್ಪೂರದ ಬರುತ್ತೆ. ಇನ್ನು ಎಷ್ಟೊತ್ತು ಕುದಿಬೇಕು ಸರ್ ಇದು? ಇದು ಒಂದು 10 ನಿಮಿಷಗಳ ಕಾಲ ಸ್ವಲ್ಪ ಗಟ್ಟಿ ಆಗಬೇಕು. ಗಟ್ಟಿ ಆಗೋವರೆಗೆ ಹೀಗೆ ಮಗ್ಸ್ತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ. ಕೈ ಬಿಡಬಾರ್ದು. ಕೈ ಬಿಡಬಾರ್ದು. ರೈಟ್. ನೀವು ನೋಡ್ತಿರ್ಬೋದು ಗಟ್ಟಿ ಆಗ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಹೌದಾ? ಆಮೇಲೆ ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಒಂದು ರೀತಿ ಗೋಧಿ ಸ್ವೀಟ್ ಪೊಂಗಲ್ ಅನ್ಬೋದಾ ಸರ್? ಹೌದು ಅಲ್ಲ? ಆಲ್ಮೋಸ್ಟ್ ಅದೇ. ಗೋಧಿದು ಬೆಲ್ಲದ ಪೊಂಗಲ್ ಇದು. ಬೆಲ್ಲದ ಪೊಂಗಲ್. ಬೆಲ್ಲದ ಪೊಂಗಲ್, ಕರೆಕ್ಟ್. ಗೋಧಿ ನುಚ್ಚಿನ ಗುಡಾನ್ನ ರೆಡಿ ಇದೆ. ಇಷ್ಟು ಈ ಹದಕ್ಕೆ ಬಂದಿದೆ ನೋಡಿ. ನೋಡಿ, ಮುಚ್ಚಿ ಹದಕ್ಕೆ ಬಂದಿದೆ. ಒಲೆ ಆಫ್ ಮಾಡ್ಕೊಂಬಿಡೋಣ. ಇದನ್ನ ಒಂದು 10 ನಿಮಿಷಗಳ ಕಾಲ ರೆಸ್ಟಿಂಗ್ ಟೈಮ್. ಸರ್, ಇದು 10 ನಿಮಿಷ ನೀವು ರೆಸ್ಟಿಂಗ್ ಅಂದ್ರಿ. ಹೌದು. ಹೆಂಗಾದ್ರೂ ಇದು ನೈವೇದ್ಯ. ಇದು ದೇವಿ ಶ್ಲೋಕ ನಿಮ್ಮಿಂದ ಬಂದ್ಬಿಡ್ಲಿ. ದೇವಿ ಸೂಕ್ತ ಮುಂಚೆ ಹೇಳಿದ್ದೀನಿ. ಈಗ ನವರಾತ್ರಿ ಆಗಿರೋದ್ರಿಂದ ದುರ್ಗಾ ಸೂಕ್ತ ಹೇಳ್ತೀನಿ. ಓಂ ಜಾತ ವೇದಸೆ ಸುನವಾಮ ಸೋಮವರಾತಿ ಯದೋ ನಿದಹಾತಿ ವೇದಃ ಸನಃ ಪರಿಷದದಿ ದುರ್ಗಾಣಿ ವಿಶ್ವಾನಾವೇ ವಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತಿಂ ವೈರೋಚನೀಂ ಕರ್ಮಫಲೆ ಜುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವೇ ಬಹುಲಾನ ಉರ್ವಿ ಭವತೋಕಾಯತನಯ ಯಶಂಯೋಃ. ಈಗ ಗುಡಾನ್ನ ರೆಸ್ಟಿಂಗ್ ಟೈಮ್ ಕೂಡ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ನೋಡಿ. ಎಸ್ ಸರ್. ಓ, ಹಂಗ ಅಂಟ್ಕೊಳ್ಳಲ್ಲ ಏನು ಅಲ್ಲ? ಇಷ್ಟು ಗಟ್ಟಿ ಬರ್ಬೇಕು ಗುಡಾನ್ನ. ಇನ್ನೂ ಗಟ್ಟಿ ಆಗುತ್ತೆ ತಣ್ಣಗಾದ ನಂತರ. ಸೊ ರೆಸ್ಟಿಂಗ್ ಆದ್ಮೇಲೆ ಈ ಟೆಸ್ಟಿಂಗ್ ಮಾಡ್ಬೇಕು ಈ ತರ. ಹೌದು. ಈಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಸರ್, ನೋಡಿ, ನೋಡಿ, ಗೋಧಿ ಕಡಿ ಗುಡಾನ್ನ ನೈವೇದ್ಯಕ್ಕೆ ಭಾರಿ ಶ್ರೇಷ್ಠ, ಅದು ನವರಾತ್ರಿ ಟೈಮಲ್ಲಿ. ತಾವೆಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂತ ತೀರಾ ಕಷ್ಟ ಏನಿಲ್ಲ, ಸುಲಭವಾಗಿ ಮಾಡ್ಬೋದು. ಸ್ವೀಟು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಮನೇಲಿ ಎಲ್ಲರೂ ಟ್ರೈ ಮಾಡಿ. ಜೊತೆಗೆ ನಿಮ್ಮಗಳ ಕಮೆಂಟ್ಸನ್ನು ಮಾಡೋದು ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ. ಪಿಸ್ತಾ ಅಂದರು, ಬಾದಾಮಿ ಅಂದರು, ಎಲ್ಲ ಪ್ರತಿಯೊಂದು ಇದೆ. ಗುಡಾನ್ನ ನಾನು ಇದನ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಟೇಸ್ಟ್ ಕೂಡ ಇದೇ ಪ್ರಥಮ ಬಾರಿಗೆ ಟೇಸ್ಟ್ ಮಾಡ್ತಿರೋದು. ನೀವು ನೆನಪಿದ್ರೆ 9 ನಾವು ನೈವೇದ್ಯ ದೋಸೆ ನೈವೇದ್ಯ. ಹೌದು. ದಸರಾಗೆ. ಇವತ್ತು 2024, 2 ವರ್ಷ ನಂತರ ಮೊದಲನೇ ನೈವೇದ್ಯ. ಅದು ಗುಡಾನ್ನದೊಂದಿಗೆ ಗೋಧಿ ನುಚ್ಚಲ್ಲಿ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಇದೆ. ಟೇಸ್ಟ್ ಮಾಡ್ಬಿಟ್ಟೆ ನಾನು. ಎಸ್. ಇದಕ್ಕೆ ಗುಡ್ಡನ್ನ ಅಂತ ಯಾಕಂತಾರೆ ಗೊತ್ತಿಲ್ಲ, ಬಟ್ ಇದು ಮಾತ್ರ ಗುಡ್ ಅನ್ನ. ಅದ್ಭುತವಾಗಿದೆ. ವೆರಿ ಗುಡ್ ಅನ್ನ. ಗುಡನ್ನ ಇದು ನೋಡಿ. ಗೋಧಿ ನುಚ್ಚು, ಬೆಲ್ಲ, ತುಪ್ಪ, ಇನ್ನೇನ್ ಬೇಕು? ಪಚ್ಚಕರ್ಪೂರ, ಆರೋಗ್ಯವಾದ ಡ್ರೈ ಫ್ರೂಟ್ಸ್. ಹೌದು.
ಜೊತೆಗೆ ಏಲಕ್ಕಿ ಲವಂಗದ ಪರಿಮಳ. ಆಮೇಲೆ ಹಬ್ಬಕ್ಕೆ ಒಳ್ಳೆ ಒಂದು ನೈವೇದ್ಯದ ಸಿಹಿ ಇವತ್ತೇ ಟೇಸ್ಟ್ ಮಾಡೋ ಒಂದು ಭಾಗ್ಯ, ನೀವು ಮನೇಲಿ ಮಾಡ್ಕೊಳ್ಳೋ ಭಾಗ್ಯ ಇದೆ ಅಂತ ಅನ್ಕೊಂಡಿದ್ದೀನಿ. ಮಾಡ್ಕೊಂಡ್ಬಿಟ್ಟು ನಮ್ಗೆ ಹೇಳಿ ಸರ್. ನೀವು ಸ್ಟಿಲ್ ಆಗಿಬಿಟ್ಟಿದ್ದೀರಾ ಟೇಸ್ಟ್. ಅದು ಬಾಯಲ್ಲಿ ಅದ್ರದ್ದು ಫ್ಲೇವರ್ ಅಷ್ಟು ಚೆನ್ನಾಗಿ ಬರ್ತದೆ, ಅದ್ಭುತವಾಗಿ. ಟೇಸ್ಟ್ ಅಲ್ಲೇ ತಲ್ಲಿನಾಗ್ಬಿಟ್ಟಿದ್ದೀನಿ. ನೀವು ಹೌದೌದು. ಸ್ವೀಟು ಜೊತೆಗೆ ಗೋಧಿ ನುಚ್ಚಿನ ಸಾಫ್ಟ್ನೆಸ್ ಒಂದ್ ಕಡೆಗೆ ಹೌದು, ಆ ಗಂಜಿಯುಕ್ತ ಗೋಧಿ ಅಂತಾರಲ್ಲ ಅದು, ಇನ್ನೊಂದೆಡೆಗೆ ಡ್ರೈ ಫ್ರೂಟ್ಸ್ ಫ್ರೈ ಆಗಿರೋದು ತುಪ್ಪದಲ್ಲಿ. ಆಹಾ ಶಿಕ್ಷಕರೇ, ಹಬ್ಬಕ್ಕೂ ಬರ್ತೀವಿ, ಒಳ್ಳೆ ರೆಸಿಪಿ. ಅದು ನೈವೇದ್ಯ ರೆಸಿಪಿ ಕೂಡ ತೋರಿಸ್ತಾರೆ. ಕೃಷ್ಣ ಉಡುಪ ಅಂದರೆ ಗೊತ್ತಲ್ಲ, ವಿತ್ ಶ್ಲೋಕ, ದೇವಿ ಸೂಕ್ತ ಅದ್ಭುತವಾಗಿತ್ತು. ದೇವಿ ಸೂಕ್ತ ಅದ್ಭುತವಾಗಿ ಹೇಳಿದಿರಿ. ಸೊ ಎಲ್ಲರೂ ಕೇಳಿದ್ದಾರೆ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ಒಟ್ಟಿಗೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.